ಸ್ನೇಹಿತರೆ, ನಾನು ಈಗ ಬಸವಣ್ಣವರ ಸಂಬಂಧಿಗಳ ಕಡೆಯಿಂದ ಅವ್ರ ಪ್ರಶ್ನೋತ್ತರಗಳನ್ನ ಇದು ಮಾಡ್ತಾ ಇದ್ದೀನಿ. ಇದನ್ನ ಚಾನಲ್ಗೆ ಬಿತ್ತರಿಸುವ ಪ್ರಯತ್ನದಲ್ಲಿದ್ದೇನೆ. ಈ ಮೂಲಕ ಅವರಿಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ದೀನಿ. ಹಲೋ ಸರ್, ಈಗ ಇಲ್ಲಿ ಬಸವಣ್ಣವರು ಹುಟ್ಟಿದಕ್ಕೆ ಏನೇನು ಪುರಾವೆಗಳು, ದಾಖಲೆಗಳು ನಿಮ್ಮ ಹತ್ರ ಸಿಕ್ಬಹುದು ದಾಖಲೆ ರೂಪದಲ್ಲಿ? ಬಸವಣ್ಣನವರು ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದ್ದಾರೆ ಅನ್ನೋದಕ್ಕೆ ಹಲವಾರು ಪುರಾಣಗಳಿಂದ ಮತ್ತು ಇತಿಹಾಸಗಳಿಂದ ಈಗಾಗಲೇ ಸಿದ್ಧಗೊಂಡಿದೆ. ಅದೇ ಒಂದು ಆಧಾರದ ಮೇಲಿಂದ ನಾವು ಹೋರಾಟದ ಮೂಲಕ ಸರ್ಕಾರಕ್ಕೆ ನಾವು ಆ ವರದಿಯನ್ನು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಸರ್ಕಾರ ಎಚ್ಚರಗೊಳ್ಳುವಂತೆ ಮಾಡಿ ಅದೇ ಒಂದು ಆಧಾರ ಮೇಲಿಂದ ನಾವು ಬಸವಣ್ಣ ಹುಟ್ಟಿದ್ದು ಇಂಗ್ಲೇಶ್ವರ ಗ್ರಾಮಕ್ಕೆ ಸಿದ್ಧಪಡಿಸಿ ಅಭಿವೃದ್ಧಿಗೋಸ್ಕರ ಹಿಂದಿನ ಒಂದು ಸರ್ಕಾರದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ 2 ಕೋಟಿ ಹಣವನ್ನು ಬಸವಣ್ಣವರು ಇಂಗ್ಲೇಶ್ವರದಲ್ಲಿ ಹುಟ್ಟಿದ್ದಾರೆ ಅಲ್ಲಿಯೂ ಕೂಡ ಸ್ಮಾರಕ ಮಾಡಬೇಕಂತ ನಿಟ್ಟಿನಲ್ಲಿ ಅದನ್ನು ಸಿದ್ಧಪಡಿಸಿ ಇದನ್ನ ಸ್ಮಾರಕವನ್ನು ಮಾಡಿದ್ದಾಗಿದೆ. ಬಸವಣ್ಣವರು ಹುಟ್ಟಿದ್ದಾರೆ ಅನ್ನೋಕ್ಕೆ ಸಾಕಷ್ಟು ವಚನದ ಆಧಾರಗಳಿದಾವೆ. 13ನೇ ಶತಮಾನದಲ್ಲಿ ಕಾಡಸಿದ್ದೇಶ್ವರ ಬರತಕ್ಕಂಥ ಒಂದು ಸ್ಪಷ್ಟವಾದಂತಹ ವಚನ ಇದೆ. ಕಲ್ಯಾಣಪುರದೊಳಗೆ ಬಿಜ್ಜಲಾಂಕನೆಂಬ ರಾಜನು ಅಷ್ಟವಿಧ ಪ್ರಧಾನ ಸಮೂಹದಲ್ಲಿ ಶಿವಭಕ್ತಿಯಿಲ್ಲದೆ ರಾಜ್ಯವನ್ನು ಆಳುತ್ತಿರ್ತನು. ಇಂಗಳೇಶ್ವರನೆಂಬ ಪುರದ ವಿಪ್ರದ ಸಂದಣಿಯಲ್ಲಿ ಬಸವೇಶ್ವರ ಉದ್ಭವಿಸಿ ಕಲ್ಯಾಣಕ್ಕೆ ಬಂದು ಅಷ್ಟವಿಧ ಪ್ರಧಾನವನ್ನು ನಷ್ಟ ಮಾಡಿ ನಿತ್ಯದಲ್ಲಿ ರಾಜ್ಯವನ್ನು ಆಳುತ್ತಾ ನಿತ್ಯದಲ್ಲಿ ಹಲವು ಜನರಿಗೆ ಭೋಜನ ಮಾಡುತ್ತಾ ಬಸವಣ್ಣ ಇರ್ಪನು ಕಲ್ಯಾಣಪುರಗಳಿಗೆ ನೋಡೆಂದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಯ ಪ್ರಭುವೆ ಕುಂಬಾರ ಗುಂಡೈಗಳು ಕಾಯಕ ಮಾಡಿದ ವಚನ ಕೇಳುವಂತಕ್ಕಂಥದ್ದು ಕಾಳಸಿದ್ದೇಶ್ವರರ ವೀರಶೈವ ಶತಸ್ಥಲ 338ನೇ ವಚನದಲ್ಲಿ ಬರ್ತಾ ಇದೆ. ಇದು ಸ್ಪಷ್ಟವಾಗಿ ಬಸವಣ್ಣವರು ಇಂಗ್ಲೇಶ್ವರದಲ್ಲಿ ಹುಟ್ಟಿದಾರಂತಕ್ಕೆ ಇದೊಂದು ದೊಡ್ಡ ಪುರಾವೆ ಇದೆ. ಇದನ್ನೇ ನಾವು ಸರ್ಕಾರಕ್ಕೆ ಆಧಾರವಾಗಿ ಕೊಟ್ಟಿದ್ದೆವು. ಆ ಜೊತೆಗೆ ಇಂಗ್ಲೇಶ್ವರದಲ್ಲಿ ಸಂಗನವಾನನು ಜಂಗಮ ಪ್ರೇಮಿ ಬಸವಣ್ಣ ಜನಿಸಿದ ಭಕ್ತ ಪುಂಗವನೆನಿಸಿದ ಕಲಿರಾಯ ತಿಳ್ಕೊಂಡು ಕಲ್ರಾಯನ ವಚನ ಕೂಡ ಅದು ಮಡಿವಾಳ ಮಾಚಿದವರ ವಚನ ಇದು. ಇದನ್ನು ಕೂಡ ಸ್ಪಷ್ಟವಾಗಿದೆ. ಇನ್ನು 2-3 ವಚನಗಳವ. ಸಿಂಗಿರಾಜಪುರ ಪುರಾಣಗಳಲ್ಲೇ ಬರೆದಿದ್ದಾರೆ. ಸಿಂಗಿರಾಜ ಪುರಾಣ, ಭೀಮಕವಿ ಬಸವ ಪುರಾಣ ಮತ್ತು ತೆಲುಗು ಕವಿ ಪಾಲ್ಕುರ್ಕಿ ಸೋಮನಾಥನ ಒಂದು ಪುರಾಣ ಬಸವ ಪುರಾಣದಲ್ಲಿ ಕೂಡ ಬರ್ತಾ ಇದೆ. ಅಲ್ಲಿಂದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಕೂಡ ಬಸವಣ್ಣವರು ಹುಟ್ಟಿದ ಇಂಗ್ಲೇಶ್ವರ ಗ್ರಾಮ ಅಂತಕ್ಕಂಥದ್ದು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ 14 ಭಾಷೆಗಳಲ್ಲಿ ಕೂಡ ಬಸವಣ್ಣವರು ಹುಟ್ಟಿರ್ತಕ್ಕಂಥದ್ದು ಇಂಗ್ಲೇಶ್ವರ ಭಾಷೆಯಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಇಂಗ್ಲೇಶ್ವರದಲ್ಲಿ ಬಸವಣ್ಣ ಹುಟ್ಟಿದ್ದಾರೆ ಅಂತಕ್ಕಂಥದ್ದು 2 ಮಾತಿಲ್ಲ. ಈಗ ಸಾಕಷ್ಟು ನಮ್ಮ ಇಂಗಳೇಶ್ವರ ಭಾಗ್ಯವರು ಬಸವ ಜನಿಸಿದ ಈ ಶ್ಲೋಕವು ಸಿಂಗರಾಜ ಪುರಾಣ, ಸಿಂಗರಾಜ ಭೀಮಕವಿ ಮತ್ತು ಪಾಲ್ಕುರ್ಕಿ ಈ 3 ಪುರಾಣಗಳು ಇದೇ ಶ್ಲೋಕ ಗಣನೆ ಮಾಡಿದ ಪುರಾಣ. ಸ್ವಲ್ಪ ರಿಕಾರ್ಡಿಂಗ್ ಅಲ್ಲತ್ತದ್ರಿ ಸರ್.